ರಾಜೇಂದ್ರನ ಬಗ್ಗೆ ಎಳೆ ಎಳೆ ಬಿಚ್ಚಿಟ್ಟ ಅಜಿತು, ಹಾಗೆಯೇ ಪ್ರತಿಯೊಂದೂ ಎಳೆ ಎಳೆ ಬಿಚ್ಚಿಟ್ಟು ಜೈಲ್ ಪಾಲ್ ಮಾಡಿದ ಅಜಿತ್ ಅಂತಲೇ ಹೇಳ್ಬೋದು. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಇವತ್ತಂತೂ ತುಂಬಾ ಚೆನ್ನಾಗಿದೆ, ಹಾಗಾಗಿ ಕೊನೆವರೆಗೂ ವಿಡಿಯೋನ ಸರ್ಚ್ ಮಾಡಿ ಅಂತ ಹೇಳ್ತಾ ಇನ್ನು ಯೂಟ್ಯೂಬಲ್ಲಿ ನೋಡೋರಾಗಿದ್ದರೆ ನನ್ನ ಒಂದು ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡೋರಾದರೆ ನನ್ನ ಫೇಸ್ನ ಫಾಲೋ ಮಾಡ್ಕೊಳ್ಳಿ. ಇನ್ನು ಅತ್ತೆ ಸೊಸೆ ಕೂಡ ಇವತ್ತು ಒಂದಾಗ್ತಿದ್ದಾರೆ. ನಿಂಗವಜಿ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊತಾ ಇದ್ದಾಳೆ. ಅಂದರೆ ಒಂದು ಅತ್ತೆ ಸೊಸೆ ಕತೆ ಹೆಂಗಿರುತ್ತೆ ಅಂತಂದರೆ, ಇದು ರಿಯಲ್ ಜೀವನದಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ. ಮಗನ ಅತಿಯಾಗಿ ಪ್ರೀತಿ ಮಾಡಿಬಿಡೋದು ಮದುವೆಗಿಂತ ಮುಂಚೆ, ಆಮೇಲೆ ಯಾರನ್ನೋ ಒಬ್ಬರನ್ನ ಮದುವೆ ಮಾಡ್ಕೊಬರೋದು, ಸೊಸೆ ಬಗ್ಗೆ ತಿಳ್ಕೊಳ್ದಲೇ ಕೆಟ್ಟದ್ದು ಒಳ್ಳೇದಂತ ಏನು ಯೋಚನೆ ಮಾಡ್ದಿರನ ಅವಳ ಟಾರ್ಚರ್ ಕೊಟ್ಬಿಡೋದು. ಹೇಗೆ ಅಂದರೆ ಮಗನಿಗೆ ಹೇಳ್ಕೊಡ್ತಾಳೆ, ನನ್ನಿಂದ ದೂರ ಮಾಡಿಬಿಡ್ತಾಳೆ, ನನ್ನ ಕಿತ್ಕೊಬಿಡ್ತಾಳೆ, ನನ್ನ ಪ್ರೀತಿ ಮಾಡಲ್ಲ ನನ್ನ ಮಗ ಅಂತ ಸುಮಾರು ಜನ ಇದೇ ರೀತಿ ಮಾಡ್ತಾ ಇರ್ತಾರೆ. ಆದರೆ ಕಂಡರ ಹೆಣ್ಮಕ್ಳು ಮನೆಗೆ ಬಂದ ಮೇಲೆ ಅವ್ರು ಏನು ಅವ್ರ ಸ್ವಭಾವ ಹೇಗೆ, ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಂತ ತಿಳ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ. ಇದು ನನ್ನ ಒಂದು ಮನಸ್ಫೂರ್ತಿಯಾಗಿ ಒಪಿನಿಯನ್ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನಡೆದಿರೋದು ಕೂಡ ಅಷ್ಟೇ. ನಿಂಗವಜಿ ಮಾಡಿರೋದು ಅದೇ ಉದ್ದೇಶ ಅಷ್ಟೇನೆ. ಏಕೆಂದರೆ ಸಂಗೀತ ಮೇಲೆ ಒಂದು ಅನುಮಾನ ಹುಟ್ಬಿಡುತ್ತೆ. ನನ್ನ ಮಗನ ಎಷ್ಟೊಂದು ಪ್ರೀತಿ ಮಾಡ್ತಿದ್ದೆ, ನನ್ನ ಕೈ ಇಟ್ಕೊಂಡು ಬೆಳೀತಾ ಇದ್ದ, ಈಗ ಇವಳು ಬಂದುಬಿಟ್ಟು ನನ್ನ ಮಗನ ಕಿತ್ಕೊಬಿಟ್ಲಲ್ಲ, ನನ್ನ ಪ್ರೀತಿನ ಕಿತ್ಕೊಬಿಟ್ಲಲ್ಲ, ನನ್ನ ಮಗ ನಾನು ಇಷ್ಟಪಡೋದನ್ನ ಬಿಟ್ಬಿಡ್ತಾನಲ್ಲ, ಮತ್ತು ಅವಳು ಸೆರ್ಗಿಡ್ಕೊಂಡು ಹೋಗೋ ಥರ ಮಾಡಿಬಿಡ್ತಾನಲ್ಲ ಅಂಥೇಳಿ ನಿಂಗವಜಿಗೆ ಆತಂಕ ಹುಟ್ಬಿಟ್ಟು ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ರಿಯಲ್ ಲೈಫಲ್ಲೂ ಅದೇ ರೀತಿಯೇ ಮಾಡ್ತಾ ಇರ್ತಾರೆ. ಇನ್ನು ಅವಳಿಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿದಾಗ ಏನು ಮಾಡ್ತಾನೆ, ಗಂಡನೂ ಹೆಣ್ಮಕ್ಳನ್ನ ಕಟ್ಕೊಂಡು ಬಂದಿರ್ತಾನೆ. ಆ ಕಂಡರ ಹೆಣ್ಮಕ್ಳನ್ನ ಕಟ್ಕೊಂಡು ಬಂದಾಗ ಅವಳಿಗೆ ಟಾರ್ಚರ್ ಕೊಟ್ಟರೆ ಅವಳಿಗೆ ನೋವಾಗಲ್ವ. ಹಾಗಾಗಿ ಹೆಂಡ್ತಿ ಪರವಾಗಿ ನಿಂತ್ಕೊಂಡು ಹೆಂಡ್ತಿ ಸುಖನೇ ಬಯಸ್ತಾ ಇರ್ತಾನೆ. ಹಾಗಾಗಿ ಅವನೇನು ಮಾಡ್ತಾನಂದರೆ, ರಾಮಣ್ಣ ಇಲ್ಲಿರೋದೇ ಬೇಡ ಅಂತ ಹೇಳ್ಬಿಟ್ಟು ಸಂಗೀತ ತವ್ರ ಮನೆಗೆ ಕರ್ಕೊಂಡು ಹೊರಟೋಗ್ಬಿಡ್ತಾನೆ. ಅದಕ್ಕೋಸ್ಕರ ಅಜ್ಜಿ ಅದನ್ನೆಲ್ಲ ಹೇಳ್ಕೊಂಡು, ನೋಡಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗಳೇ, ನಾನು ಈ ರೀತಿ ಅರ್ಥ ಮಾಡಿಕೊಂಡೆ, ಆದರೆ ಇವತ್ತು ಬೆಂಕಿಲಿ ನೀನೇನಾದ್ರು ಬಿದ್ದಿದ್ರೆ ನಾನು ಬಂದು ನಿನ್ನ ಕಾಪಾಡೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಆದರೆ ನಾನು ಬೆಂಕಿಲಿ ಬಿದ್ದು ಒದ್ದಾಡಬೇಕಾದಾಗ ನಿನ್ನ ಪ್ರಾಣನ ಲೆಕ್ಕಿಸ್ತಲೇ ಬಂದ್ಬಿಟ್ಟು ನನ್ನ ಜೀವನ ಕಾಪಾಡಿದೀಯ ಮಗಳೇ ನೀನು. ಆದರೆ ನಿನ್ನ ಅರ್ಥನೇ ಮಾಡ್ಕೊಂಬದಲ್ಲೇ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ, ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ಮಗಳೇ, ನನ್ನ ದಯವಿಟ್ಟು ಕ್ಷಮಿಸಮ್ಮ ಅಂದಾಗ ಸಂಗೀತ ಇದ್ಕೊಂಡು, ಅತ್ತೆ ನೀವು ಕ್ಷಮೆ ಕೇಳೋದ, ನೀವು ಒಂಥರ ದೇವ್ರಿದ್ದಂಗೆ ಅತ್ತೆ, ನೀವೆಲ್ಲ ಕ್ಷಮೆ ಕೇಳಬಾರ್ದು ಅತ್ತೆ, ಆಶೀರ್ವಾದ ಮಾಡೋ ಕೈಯಲ್ಲಿ ಯಾರಾದರೂ ಕೈ ಮುಗಿದು ಕ್ಷಮೆ ಕೇಳ್ತಾರ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾಳೆ. ಈ ರಾಜೇಂದ್ರ ಮಾತ್ರ ಇವೆಲ್ಲ ಒಂದಾಗ್ಬಿಟ್ವಲ್ಲ ಅಂತೇಳಿ ಒಂಥರ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಇನ್ನು ಫೈನಲ್ ಅತ್ತೆ ಸೊಸೆ ಒಂದಾದರೂ ಭೂಮಿ ಕನಸು ಕೂಡ ನೆರವೇರ್ತು ಅಂತಲೇ ಹೇಳ್ಬೋದು. ಆಗ ಇನ್ನೊಂದು ಹೇಳ್ತಾಳೆ ಸಂಗೀತ, ಅದೇ ದೇವ್ರಿಗೆ ಏನು ಗೊತ್ತಾ, ಒಳ್ಳೆಯದು ಇರುತ್ತೆ ಮತ್ತು ಕತ್ತಿ ಕೂಡ ಇರುತ್ತೆ ದೇವತೆ ಕೈಯಲ್ಲಿ, ಆದರೆ ಕತ್ತಿ ಇದೆ ಅಂತ ಹೇಳ್ಬಿಟ್ಟು ಯಾರು ಕಚ್ಚಲ್ಲ ಅತ್ತೆ, ಅದು ಯಾವಾಗ ಬೇಕೋ ಅವಾಗ ಮಾತ್ರ ಉಪಯೋಗಿಸ್ತಾರೆ ದೇವತೆ ಕೂಡ ಕತ್ತಿನ ಅಂತೇಳಿ ಒಂದು ಅರ್ಥನೇ ಹೇಳ್ತಾಳೆ. ಇನ್ನು ಅವರಿಬ್ಬರು ಒಬ್ರಿಗೊಬ್ರು ಹಗ್ ಮಾಡಿಕೊಂಡು ಮುದ್ದಾಡಿಕೊಂಡು ಅತ್ತೆ ಸೊಸೆ ಮಾತ್ರ ಫೈನಲಿ ಒಂದಾಗ್ತಾರೆ. ಅಲ್ಲಿರೋರೆಲ್ಲ ತುಂಬ ಖುಷಿ ಪಡ್ತಾರೆ ರಾಜೇಂದ್ರ ಬಿಟ್ಟು. ಫೈನಲಿ ಇನ್ನು ಇವನಂತೂ ಕಣ್ಣೀರು ಭಾಷ್ಮನೆ ತುಂಬಿಕೊಂಡಿರುತ್ತೆ ಅಜಿತ್ನ ಕಣ್ಣಲ್ಲಿ. ಆದರೆ ರಾಜೇಂದ್ರನ ಬಂಡವಾಳ ಎಲ್ಲ ಗೊತ್ತಿರುತ್ತೆ ಅವ್ನಿಗೆ ಆಲ್ರೆಡಿ. ಆಯಿತು, ಯಾಕೋನೋ ಇವತ್ತು ಸತ್ಯನಾರಾಯಣ ಪೂಜೆ ಮಾಡೋದು ಒಳ್ಳೇದಲ್ಲ ಅಂತ ಅನ್ನಿಸ್ತಾ ಇದೆ, ಇವತ್ತು ಸತ್ಯನಾರಾಯಣ ಪೂಜೆನ ನಿಲ್ಲಿಸ್ಬೋಣ ಅಂತ ರಾಜೇಂದ್ರ ಹೇಳ್ತಾನೆ. ಆಗ ಇಲ್ಲಿ ಅಜ್ಜಿ ಇದ್ಕೊಂಡು, ಇಲ್ಲ ಸತ್ಯನಾರಾಯಣ ಪೂಜೆನ ನಿಲ್ಸೋಕ್ಕಾಗೋದಿಲ್ಲ, ನಮಗೇನೋ ಇದು ಒಳ್ಳೇದಾಗಬೇಕನ್ನೋದೊಂದು ಇದ್ದೇನೇ ಈ ರೀತಿ ಮಾಡ್ತೇನೋ ದೇವರು, ಈಗ ನಾನು ಸೊಸೆ ಒಂದಾದ್ವಿ, ಹಾಗಾಗಿ ಈ ರೀತಿ ಎಲ್ಲ ಒಂದು ಸೀನ್ನ ದೇವರೇ ಕ್ರಿಯೇಟ್ ಮಾಡಿರ್ಬೋದು, ಸತ್ಯನಾರಾಯಣ ಪೂಜೆನ ನಿಲ್ಸೋಕ್ಕಾಗೋದಿಲ್ಲ, ಸತ್ಯನಾರಾಯಣ ಪೂಜೆನ ಸಂಜೆನೆ ಮಾಡಬೇಡ ಅಂತ ಕೂಡ ಅಜ್ಜಿ ಹೇಳ್ತಾಳೆ. ಅದು ಯಾಕೆ ಏನಂತ ಕೊನೆವರೆಗೂ ನೋಡಿ. ಇನ್ನು ಫೈನಲಿ ಎಲ್ಲರೂ ಕೂಡ ಸತ್ಯನಾರಾಯಣ ಪೂಜೆಗೆ ಎಲ್ಲ ರೆಡಿ ಮಾಡಿಬಿಡ್ತಾರೆ. ಇನ್ನೇನು ಸತ್ಯನಾರಾಯಣ ಪೂಜೆಗೆ ಇವಾಗ ಇನ್ನೇನು ರೆಡಿ ಮಾಡೋದಷ್ಟೇನೆ. ರೆಡಿ ಮಾಡಿಬಿಟ್ಟು ಇನ್ನು ಇಲ್ಲಿ ಸಂಗೀತ ಆಗಿರ್ಬೋದು, ರಾಧಾ ಆಗಿರ್ಬೋದು ಎಲ್ಲ ರೆಡಿ ಮಾಡಿದ್ರ, ಎಲ್ಲ ರೆಡಿ ಆಯಿತಾ ಅಂತೇಳಿ ತುಂಬ ಖುಷಿಯಿಂದ ಓಡಾಡಿಕೊಂಡು ಮಾಡ್ತಾ ಇರ್ತಾರೆ. ಇನ್ನು ಐನರ್ ಬಂದ್ರ ಅಂತೇಳಿ ರಾಮಣ್ಣನ ಕೇಳ್ತಾ ಇರ್ತಾರೆ. ಮತ್ತು ಇಲ್ಲಿ ಕೇಶವನ್ ಕೂಡ ಕೇಳ್ತಾ ಇರ್ತಾನೆ ರಾಮಣ್ಣ, ಅಣ್ಣ ನೋಡೋಣ ಬಂದರು ಅಂತ ಹೇಳ್ಬಿಟ್ಟು ಎಂದಾಗ ನಮ್ಮ ಅಣ್ಣ ಇವರು ಅಂತ ಕೇಶವ ಪರಿಚಯ ಮಾಡಿಕೊಡ್ತಾನೆ. ನಮಸ್ತೆ ಗುರುಗಳೇ ಅಂತೇಳಿ ಆದಮೇಲೆ ಎಲ್ಲ ರೆಡಿ ಇದೆಯಾ ನೋಡ್ಕೊಳ್ಳಿ ಒಂದ್ಸರಿ, ಏನಾದ್ರು ರೆಡಿ ಇಲ್ಲ ಅಂತಂದರೆ ಕೇಳಿ ಅಂತ ರಾಧಾ ಕೂಡ ಹೇಳ್ತಾಳೆ. ಆಯ್ತಮ್ಮ ನೋಡ್ಬಿಟ್ಟು ಹೇಳ್ತೀನಿ ಅಂತ ಕೂಡ ಹೇಳಿದಾಗ, ನೋಡು ರಾಧಾ ಅಲ್ಲಿ ಏನಿಲ್ವೋ ಏನು ಅಂತ ಕೇಶವ ಕೂಡ ಹೇಳ್ತಾರೆ. ಇನ್ನು ಅಜ್ಜಿ ಕೂಡ ಕೈ ಮುಗಿದಿವ್ರು ಎಲ್ಲೋದ್ರಪ್ಪ ಎಲ್ಲನ ಅಂತೇಳಿ ಗುರುಗಳಿಗೆ ಬಂದು ನಮಸ್ಕಾರ ಮಾಡ್ತಾರೆ. ರೆಡಿಯಾಗಿ ಬಂದುಬಿಟ್ಟು ಅವರು ಕೂಡ ನಮಸ್ಕಾರ ಮಾಡಿ ಎಲ್ಲೋದ್ರು ಬನ್ನಿ ಅಂತ ರಾಜೇಂದ್ರ, ಚಂದ್ರಿಕಾ ಮತ್ತು ರಾಮಣ್ಣ ಎಲ್ಲರನ್ನೂ ಕೂಗ್ತಾಳೆ ಮನೆಗಳವ್ರನ್ನೆಲ್ಲನೂ. ಇನ್ನು ರಾಜೇಂದ್ರನೂ ಚಂದ್ರಿಕೊಂದು ಇಬ್ಬರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇರುತ್ತಲ್ವ, ಬಂದು ಆಶೀರ್ವಾದ ತೊಗೊಳ್ತಾರೆ ಅಮ್ಮನ ಕೈಲಿ. ಆಶೀರ್ವಾದ ತೊಗೊಂಡಿದ್ದು ಆದಮೇಲೆ ಇನ್ನೇನು ಪೂಜೆಗೆ
ಇವಾಗ ರಾಜೇಂದ್ರನು ಮತ್ತು ಇಲ್ಲಿ ಚಂದ್ರಿಕನೇ ಕೂರಿಸ್ಬೇಕನ್ನೋ ಪ್ಲ್ಯಾನಿಂಗ್ ಇರುತ್ತೆ. ಅಷ್ಟರಲ್ಲಿ ಅಜಿತ್ ಎಂಟ್ರಿ ಆಗ್ತಾನೆ. ಅಜಿತ್ ಎಂಟ್ರಿ ಆಗ್ಬಿಟ್ಟು ಅತ್ತೆ ನಿಂದು ಮಾಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲರೂ ಕೂಡ ಒಂದು ಗಿಫ್ಟನ್ನ ಕೊಟ್ಟಿದ್ದಾರೆ, ಆದರೆ ನಾನು ಮಾತ್ರ ಇನ್ನೂ ಏನು ಗಿಫ್ಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಜಿತ್ತು. ಆಗ ಹೇಳಿದ ತಕ್ಷಣ ಈಗಲೇ ಕೊಟ್ಬಿಡು ಅಜಿತ್ತು, ಇನ್ಯಾಕೆ ಲೇಟ್ ಮಾಡ್ತೀಯ ಅಂತ ಶ್ರವಣ್ ಕೂಡ ಹೇಳ್ತಾನೆ. ಯಾವತ್ತು ಮರೆಯೋಕ್ಕಾಗದಿದ್ದಂಥ ಗಿಫ್ಟ್ ಕೊಡ್ತೀನಿ ಅತ್ತೆ ನಿನಗೂ ನಿನ್ನ ಮಾಮನಿಗೂ ಅಂತ ಹೇಳ್ಬಿಟ್ಟು ಒಂದು ಚಪ್ಪಳೆ ಹೊಡಿತಾನೆ. ಆಗ ಚಪ್ಪಳೆ ಹೊಡೆದ ತಕ್ಷಣವೇ ಪೊಲೀಸ್ನವ್ರು ಎಂಟ್ರಿ ಆಗಿಬಿಡ್ತಾರೆ. ಪೊಲೀಸ್ನವ್ರು ಎಂಟ್ರಿ ಆದ ತಕ್ಷಣ ಚಂದ್ರಿಕನು ರಾಜೇಂದ್ರ ಮುಖ ನೋಡ್ಕೊತಾರೆ. ಇದೆಲ್ಲ ಏನು ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇದೆ, ಯಾಕಪ್ಪ ಪೊಲೀಸ್ನವ್ರನ್ನ ಕರೆಸಿದ್ಯಾ ಅಂತೇಳಿ ರಾಮಣ್ಣ, ಸಂಗೀತ, ಮನೆಯವರೆಲ್ಲರೂ ಕೇಳ್ತಾರೆ. ಹೇಳ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ಒಂದೇ ಸರಿನ ಪೊಲೀಸ್ನವ್ರು ಬಂದುಬಿಟ್ಟು ರಾಜೇಂದ್ರನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿಬಿಡ್ತಾರೆ. ಯಾಕೆ ಏನು ಅಂತೆಲ್ಲ ಕಾರಣ ಕೇಳ್ತಾರೆ. ಮತ್ತು ರಾಧಾ ಆಗಿರ್ಬೋದು, ಕೇಶವ ಆಗಿರ್ಬೋದು, ರಾಮಣ್ಣ, ಸಂಗೀತ ಎಲ್ಲರೂ ಕೂಡ ಕೇಳ್ತಾರೆ. ಅಜ್ಜಿ ಆಗಿರ್ಬೋದು ಅವನೇನು ಮಾಡಿದ್ದಾನೆ ಅಷ್ಟು ಒಳ್ಳೆಯವನವನು, ಅವನೇ ಅರೆಸ್ಟ್ ಮಾಡಿಸ್ಬೇಕಂತ ಅಜ್ಜಿ ಕೂಡ ಕೇಳ್ತಾರೆ. ಆಗ ಅರೆಸ್ಟ್ನ ಇನ್ನೇನು ಮಾಡೋಕ್ಕೆ ರೆಡಿ ಆಗೇ ಬಿಡ್ತಾರೆ. ಚಂದ್ರಿಕೆ ಇದ್ಕೊಂಡು ನನ್ನ ಗಂಡ ಏನು ಮಾಡಿದ್ದಾರೆ, ನನ್ನ ಗಂಡನ ಯಾಕೆ ಅರೆಸ್ಟ್ ಮಾಡ್ತೀರಾ, ಇವತ್ತು ನಂದು ನನ್ನ ಗಂಡಂದು ವೆಡ್ಡಿಂಗ್ ಆ್ಯನಿವರ್ಸರಿ ಬೇರೆ, ನೀವು ನೋಡಿದ್ರೆ ಅರೆಸ್ಟ್ ಮಾಡಬೇಕು ಅಂತ ಬಂದಿದ್ದೀರಾ ಅಂತೇಳ್ಬಿಟ್ಟು ಹೇಳಿದಾಗ ಆಗ ಅಜಿತ್ತು ಒಂದೊಂದೇ ಈಗ ಬಿಡಿಸಿ ಇಡ್ತಾ ಇದ್ದಾನೆ. ಮತ್ತು ಮಾಮ ಏನು ಮಾಡಿದಾನಂತ ಗೊತ್ತಾಗುತ್ತೆ ನಿನಗೆ ಅಂತೇಳಿ ಕೇಳಿದಾಗ ಏನಪ್ಪ ಮಾಡಿದ್ದಾನೆ ಅವನು ಅಂತ ಹೇಳ್ಬಿಟ್ಟು ಅವರು ಏನು ಮಾಡಿದಾರಪ್ಪ ಅಂತೇಳಿ ಕೇಳಿದಾಗ ಮತ್ತು ಮಾಮ ವ್ಯಾಪಾರಕ್ಕೆ ಅಂತ ಹೋಗ್ತಾರೆ ಗೊತ್ತಾ, 15 ದಿನ ಮನೇಲಿ 15 ದಿನ ಹೊರಗಡೆ ಇರ್ತಾರೆ ಗೊತ್ತಾ, ಅವ್ರು ವ್ಯಾಪಾರಕ್ಕಲ್ಲತ್ತೆ ಹೋಗೋದು, ಜೂಜಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಜಿತ್ತು. ಏನೋ ಹೇಳ್ತಿದ್ದೆ ಅಜಿತ ನೀನು, ನನ್ನ ಮೇಲೆಲ್ಲ ಸುಳ್ಳು ಹೇಳ್ತಿದ್ದಾನೆ ಚಂದ್ರಿಕಾ ಅಂತೇಳಿ ರಾಜೇಂದ್ರ ಹೇಳ್ತಾನೆ. ನೀವು ಎಲ್ಲಿದ್ರಿ, ದಾವಣಗೆರೆ ಶಿವಮೊಗ್ಗ ಅಂತ ಹೇಳ್ತಿರಲ್ವಾ, ನೀವು ಡೆಲ್ಲಿಲಿ ರೂಮ್ ಮಾಡಿರೋದೆಲ್ಲ ಡೀಟೇಲ್ಸ್ ಇದೆ ತೆಗಿಸ್ಬೇಕಾ ಅಂತೇಳಿ ಇಲ್ಲಿ ಅಜಿತ್ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಬಾಯಿ ಬಿಡ್ದಂಗೆ ಸುಮ್ಮನಾಗ್ಬಿಡ್ತಾನೆ ರಾಜೇಂದ್ರ. ಮತ್ತು ಪ್ರತಿಯೊಂದೂ ಬರೀ ಜೂಜಾಡಿ ಅದು ಕುದುರೆ ಮೇಲೆ ಹತ್ತಿ ಜೂಜಾಡ ಅಂಥದ್ದನ್ನೆಲ್ಲ ಆಡ್ಬಿಟ್ಟು ಸೋತ್ಬಿಟ್ಟು ಮತ್ತು ಈ ವ್ಯಾಪಾರ ಲಾಸ್ ಆಯಿತು ಅಂತೇಳಿ ಮನೆಗೆ ಬರ್ತಾರೆ ಅತ್ತೆ ಇವರು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಾದಮೇಲೆ ಇನ್ನೊಂದು ಏನು ಮಾಡಿದ್ದಾರೆ ಗೊತ್ತಾ ಅತ್ತೆ ಇವರು, ನಮ್ಮ ಕೇಶವ ಮಾಮನಿಗೆ ಅಂದರೆ ಕೇಶವ ಚಿಕ್ಕಪ್ಪನಿಗೆ ವ್ಯಾಪಾರದ ಹುಚ್ಚಿಡಿಸಿ ಅವ್ರನ್ನೂ ಕೂಡ ಲಾಸ್ ಆಗಂಗೆ ಮಾಡಿಬಿಟ್ಟು ಫೈನಲಿ ಒಲೆ ಮನೆ ನೋಡಿಕೊಂಡು ಇಲ್ಲಿ ಮನೆ ಸೇವೆನ ಮಾಡಿಕೊಂಡು ಇದ್ಬಿಡು ಅಂತ ಹೇಳಿರೋದು ಯಾರಂತ ಅಂದ್ಕೊಂಡ್ರಿ ಅತ್ತೆ, ಅದು ಕೂಡ ರಾಜೇಂದ್ರ ಮಾಮನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಲ್ಲಿ 2ನೇ ತಪ್ಪು ಸಿಕ್ತು. ಮತ್ತು 3ನೇ ತಪ್ಪು ಬಂದ್ಬಿಟ್ಟು ಇನ್ನೇನು ಮಾಡಿದಾರಂತ ಗೊತ್ತಾ ಅತ್ತೆ, ಇದೊಂದು ಚಟ ಇವಾಗಿರೋದಲ್ಲ, ಇದು ನಿಮ್ಮ ಹತ್ರ ಸುಮ್ಮನೆ ಬಿಸ್ನೆಸ್ ಅಂತ ಹೇಳ್ಕೊಂಡು ಹೋಗ್ತಿರುವಂಥದ್ದು ಅಷ್ಟೇನೆ. ಇವರಿಗೆ ಮೊದಲಿಂದನೂ ಮದುವೆಗಿಂತ ಮುಂಚೆಯಿಂದನೂ ಎಲ್ಲ ಚಟಗಳು ಇದ್ದಾವೆ ಇವ್ರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾನೆ. ಇನ್ನು ಹೇಳಿದ ತಕ್ಷಣ ಅಜ್ಜಿ ಕೂಡ ಬಾಯಿ ಮೇಲೆ ಇಟ್ಕೊತಾಳೆ ಬೆರಳ. ಇನ್ನು ಇನ್ನೊಂದು ಏನು ಗೊತ್ತಾಗುತ್ತೆ, ಮದುವೆಗಿಂತ ಮುಂಚೆ ನಿಮ್ಮ ಹತ್ರ ಆಸ್ತಿ ಎಲ್ಲ ವ್ಯಾಪಾರದಲ್ಲಿ ಲಾಸ್ ಆಯಿತು, ಆಸ್ತಿನೆಲ್ಲ ಮಾರಿದೆ ಅಂತ ಹೇಳಿದಾರೆ ಗೊತ್ತಾಗುತ್ತೆ. ಆದರೆ ಅವ್ರ ಸ್ವಂತ ಆಸ್ತಿ ಇತ್ತಲ್ಲ ಅದನ್ನೆಲ್ಲ ಜೂಜಲ್ಲಿ ಆಡಿಬಿಟ್ಟು ಸೋತಿರೋದೇ ಅತ್ತೆ, ನಿಮ್ಮ ಹತ್ರ ಬಂದು ಅದೇ ರೀತಿ ಸುಮ್ಮನೆ ಹೇಳಿರೋದು ಅಂತ ಹೇಳ್ಬಿಟ್ಟು ಅದು ಒಂದು ಹೇಳ್ತಾರೆ. ಅದೆಲ್ಲ ಆದಮೇಲೆ ಏನ್ರಿ ಈ ರೀತಿ ಹೇಳ್ತಿದ್ದಾರೆ ನಿಜನೇನ್ರಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಚಂದ್ರಿಕಾ, ಇಲ್ಲ ಚಂದ್ರಿಕಾ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಫೈನಲಿ ಇಲ್ಲಿಗೆ ಅಜ್ಜಿ ಹತ್ರ ಬಂದುಬಿಟ್ಟು ಈಗ ಅವ್ರ ಆಸ್ತಿ ಕಳೆದೋಯ್ತಲ್ವಾ, ಇನ್ನು ಇವಾಗ ಬೇರೆಯವ್ರದ್ದು ಯಾರ್ದು ನಾನು ತೊಗೋಬೇಕು ಅಂತೇಳ್ಬಿಟ್ಟು ಸ್ಕೆಚ್ ಹಾಕಿ ನಮ್ಮ ಅಜ್ಜಿ ಹತ್ರ ಬಂದು ನಮ್ಮ ಅಜ್ಜಿ ಹತ್ರ ಒಳ್ಳೆ ನಾಟಕ ಆಡಿಕೊಂಡು ಒಳ್ಳೆ ಅಳಿನ ಥರ ಹೆಸರು ತೊಗೊಂಡು, ಇನ್ನು ನಾವು ಯಾರೂ ಬರ್ತಾಯಿಲ್ಲ, ದೊಡ್ಡ ಮಗನೂ ಮನೇಲಿಲ್ಲ, ದೊಡ್ಡ ಸೊಸೆನೂ ಮನೆ ಇಲ್ಲ, ಇನ್ನು ಸಣ್ಣ ಮಗ ಸಣ್ಣ ಸೊಸೆ ಅವ್ರ ಮೇಲೊಂದು ಇವ್ರನ್ನ ಎತ್ತು ಕಟ್ಬಿಟ್ರೆ ನಾನು ಒಳ್ಳೆನಾಗ್ಬಿಟ್ಟು ಮನೆ ಮಗನ ಥರ ಇರ್ಬೋದಲ್ಲ ಅಂತೇಳಿ ನಮ್ಮ ಅಜ್ಜಿನ ಯೂಸ್ ಮಾಡಿಕೊಂಡು ವ್ಯವಹಾರನೇ ಕೈ ತೊಗೊಳ್ತಾರೆ. ಮತ್ತು ವ್ಯವಹಾರನ ಕೈ ತೊಗೊಂಡು ಪ್ರತಿಯೊಂದೂ ಖರ್ಚು ಮಾಡಿಕೊಂಡು ಏನಾದರೂ ಅಜ್ಜಿ ಲೆಕ್ಕ ಕೇಳಿದರೆ ಇಲ್ಲ ಅದಕ್ಕೂ ಇದಕ್ಕೂ ಅಂತೆಲ್ಲ ಹೇಳ್ಕೊಂಡು ಮಾಡಿದ್ದಾರೆ. ಡೀಟೇಲ್ಸ್ ಎಲ್ಲ ತೆಗಿಸ್ಲಾ, ಎಷ್ಟೆಷ್ಟು ದುಡ್ಡು ತೆಗೆದಿದ್ದಾರೆ ಅಜ್ಜಿ ಅಕೌಂಟಲ್ಲಿ, ಏನೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆ ಅಂತ ಕೂಡ ಹೇಳ್ತಾನೆ. ಅಲ್ಲೊಂದು ತಪ್ಪಿ ಸಿಗಾಕೊಂಡ್ರು. ಮತ್ತು ಅದು ಸಾಲದು ಅಂತೇಳಿ ಮತ್ತೆ ಏನು ಮಾಡಿದ್ದಾರೆ ಅಂತ ಗೊತ್ತಾ ಇವರು, ಫೈನಲಿ ಎಲ್ಲ ಮುಗೀತು. ಎಲ್ಲ ಮುಗ್ದಾದ್ಮೇಲೆ ಇನ್ನು ದುಡ್ಡನ್ನೆಲ್ಲ ಖರ್ಚು ಮಾಡಿಕೊಂಡು ಅಜ್ಜಿದೆಲ್ಲ ಯೂಸ್ ಮಾಡಿಕೊಂಡು ಎಲ್ಲ ಮಾಡಿದ್ದಾದಮೇಲೆ ಅಲ್ಲಿಗೂ ಸಾಕಾಗಲಿಲ್ಲ ನಮ್ಮ ಮಾಮನಿಗೆ. ಇನ್ನೊಂದು ಸ್ಕೆಚ್ ಏನಾಗ್ತಾರೆ ಗೊತ್ತಾ ಇವರು, ಹೇಗಾದರೂ ಮಾಡಿ ವಿಲ್ ಬರ್ಸ್ಕೋಬೇಕು ಅಂತೇಳಿ ವಿಲ್ಗೆ ರೆಡಿ ಆಗ್ತಾರೆ. ಆದರೆ ಒಂದು ಸೈನ್ನ ವಿಲ್ ಪೇಪರಲ್ಲಿ ಬರ್ಸ್ಕೊತಾರೆ. ಅದನ್ನು ಅಜ್ಜಿ ಯಾವುದೋ ಒಂದು ಫೈಲು ಅಂತ ಹೇಳ್ಬಿಟ್ಟು ಬರೆದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲಪ್ಪ ಇದೆಲ್ಲ ನಿನ್ಗೆ ಹೇಗೆ ಗೊತ್ತಾಯಿತು ಅಂತೇಳಿ ರಾಮಣ್ಣ ಕೇಳ್ತಾರೆ. ನನಗೆ ಹೇಗೆ ಗೊತ್ತಾಯಿತು ಅಂತ ಹೇಳ್ತೀನಿ ನೋಡಿಯಪ್ಪ, ಒಂದು ಸರಿ ಹೀಗೆ ಸದಾ ನನಗೆ ಫೋನ್ ಮಾಡಿದ್ದೆ ಪೊಲೀಸ್ ಸ್ಟೇಷನ್ಗೆ.
ಫೋನ್ ಮಾಡಬೇಕಾದಾಗ ಸದಾನಂದು ಯಾರ ಹತ್ರ ಇದ್ರಿ, ಯಾಕ್ರಿ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಕೇಳಿದಾಗ, ಸರ ಒಂದು ಕೇಸ್ ಬಂದಿದೆ ಸರ್ ಇಲ್ಲಿ, ಅದೇನು ಕೇಸು ಅಂತಂದರೆ ಅಪ್ಪ ಮಗಳ ಕೇಸ್ ಇದು, ಅಪ್ಪನ ಅರೆಸ್ಟ್ ಮಾಡಿದ್ದೀವಿ, ಮಗಳು ಯಾರನ್ನ ಇಂಟರ್ಕ್ಯಾಸ್ಟ್ನ ಮ್ಯಾರೇಜ್ ಆಗಿದ್ಲಂತೆ, ಆ ಮ್ಯಾರೇಜ್ ಆಗಿ ಹೋಗಿದ್ದಕ್ಕೋಸ್ಕರ ಅಪ್ಪ ಏನು ಮಾಡಿದ್ದಾರೆ ಗೊತ್ತಾ, ದಿನ ಮಗಳಿಗೆ ಪಾಯ್ಸನ್ ಕೊಡ್ತಿದ್ರಂತೆ, ಅಂದರೆ ಮೆಡಿಷನ್ಸಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲೆಲ್ಲ ಪಾಯ್ಸನ್ಸ್ ಕೊಟ್ಬಿಟ್ಟು ಅವಳ ಸಾಯಿಸೋಕ್ಕೆ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ರಂತೆ. ಅಂದರೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಕ್ಕೇ ಮಗಳ ಮೇಲೆ ದ್ವೇಷ ಮಾಡಿಕೊಂಡು ಅಪ್ಪ ಈ ರೀತಿ ಮಾಡಿದ್ದಾರೆ ಸರು. ಅವ್ರ ಬಗ್ಗೆ ನಾನು ತಿಳ್ಕೊಂಡ್ಬಿಟ್ಟು ಮತ್ತೆ ನಾವು ಮೆಡಿಷನ್ಸ್ನೆಲ್ಲ ಹೋಗಿ ಲ್ಯಾಬಿಗೆ ಕೊಟ್ಟು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬರೀನೇ ಪಾಯ್ಸನ್ಸೇ ಇತ್ತು ಸರ್. ಅದು ಗೊತ್ತಾಯಿತು ಯಾರು ಕೊಟ್ಟಿದ್ದು ಏನು ಅಂತ ಹೇಳ್ಬಿಟ್ಟು ಈಗ ಅವ್ರ ಅಪ್ಪನ್ನ ಅರೆಸ್ಟ್ ಮಾಡಿಸಿದ್ವಿ ಸರ್ ಅಂತೇಳಿ ಸದಾನಂದ ಹೇಳ್ಬಿಡ್ತಾನೆ. ಹಾಗೆ ಹೇಳಿದ ತಕ್ಷಣ ಅವ್ರದ್ದು ಇವಾಗ ನಡೀತಿದೆ ಸರ್ ಇಲ್ಲಿ ಕೇಸು ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾನೆ. ಹಾಗಾದರೆ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ ಮಾಡಿ ಅಂತ ಅಂದಾಗ, ಸರ್ ನೀವು ಬರೀ ಸರ್ ಬೇಗ ಬಂದರೆ ನಿಮಗೆ ಎಲ್ಲ ಇಲ್ಲಿ ಬೇಗನೆ, ನೀವಿಲ್ಲ ಅಂದರೆ ಆಫೀಸಲ್ಲಿ ಅಷ್ಟೊಂದು ವರ್ಕೌಟ್ ಆಗಲ್ಲ ಅಂತ ಕೂಡ ಸದಾನಂದ ಹೇಳ್ತಾರೆ. ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡಬೇಕಾದಾಗ ಇನ್ನು ಸತ್ಯಣ್ಣ ಬಂದ್ಬಿಟ್ಟು ಏನೋ ಅಜಿತ್ ಇದು ಅಂತ ಹೇಳಿದಾಗ ಎಲ್ಲ ವಿಷಯನೂ ಶೇರ್ ಮಾಡ್ತಾನೆ ಅಜಿತ್ತು ಸತ್ಯಂತಗೆ. ಹಾಗೆ ಹೇಳಿದ ತಕ್ಷಣವೇ ಏನೋ ಈ ರೀತಿ ಎಲ್ಲ ನಡೀತಿದೆಯಲ್ಲೋ, ಒಂದು ಜಾತಿಗೋಸ್ಕರ ಮಗಳನ್ನೇ ಸಾಯಿಸೋದಂತ, ಏನೋ ಬಿಡಪ್ಪ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಮದುವೆ ಮಾಡ್ಕೊಂಡ್ಲು, ಹೋಗಿ ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡ್ಕೊಂಡು ಇರಲಿ ಅಂತ ಅಂದ್ಕೊಂಡ್ರೆ ಈ ತಂದೆನೂ ಹೋಗಿ ಜೈಲಲ್ಲಿ ಬಿದ್ದಿದ್ದಾನಲ್ಲ, ಇದು ಯಾವುದೋ ಲೆಕ್ಕಾಚಾರ, ಇಲ್ಲಿ ಜಾತಿ ಎಲ್ಲೋ ಬಂತು ಅಂತೇಳಿ ಮಾತಾಡ್ತಾ ಇರ್ತಾರೆ. ಇನ್ನು ಅಷ್ಟರಲ್ಲೇ ಅಜ್ಜಿ ಕೆಮ್ಕೊಂಡು ಬಂದು ಕೂತ್ಕೋತಾರೆ. ಅದನ್ನು ಹಂಗೆ ಅಬ್ಸರ್ವ್ ಮಾಡ್ತಾನೆ ಅಜಿತ್ತು. ಮತ್ತು ಇಲ್ಲಿ ನೋಡೇ ಚಂದ್ರಿಕಾ, ನನಗೆ ಮಾತ್ರೆಗಳನ್ನ ಕೊಡಬೇಡ ಕಣೆ, ಆ ಮಾತ್ರೆ ಕೊಟ್ಟು ಏನಾರ ಕಷಾಯ ಕೊಟ್ಬಿಟ್ರೆ ಸಾಕು, ನನಗೆ ತಲೆಯೆಲ್ಲ ತಿರ್ಗೋದು, ಬಿದ್ದೋವಂಗಾಗೋದು, ಕೆಮ್ಮು ಜಾಸ್ತಿ ಆಗೋದು ಆಗ್ತಾ ಇರುತ್ತೆ ಅಂದಾಗ ಚಂದ್ರಿಕಾ ಒಂದು ಮಾತು ಹೇಳ್ತಾಳೆ, ಅತ್ತೆ ನಿಮ್ಮ ಮಳೆಯಂದ್ರು ಇದನ್ನು ಬೇರೆ ಕಡೆಯಿಂದ ಎಲ್ಲ ಮೆಡಿಷನ್ಸ್ ನಿಮಗೋಸ್ಕರ ರೆಡಿ ಮಾಡಿಬಿಟ್ಟು ತಂದು ಕೊಟ್ಟಿರೋ ಮೆಡಿಷನ್ಸ್ ಅತ್ತೆ, ಇದನ್ನೆಲ್ಲ ತೊಗೊಂಡ್ರೇ ಬೇಗ ಕ್ಲಿಯರ್ ಆಗ್ತದೆ, ಕಾಯಿಲೆ ಎಲ್ಲ ಹುಷಾರಾಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂಥದ್ದು, ಇದನ್ನು ತಗೋಬೇಕು ಅತ್ತೆ ಅಮ್ಮ ಅಂತ ಹೇಳ್ಬಿಟ್ಟು ಅಮ್ಮ ಅತ್ತೆ ಎಲ್ಲ ಕೊಡ್ತಾ ಇದ್ದಾಳೆ ಚಂದ್ರಿಕಾ. ಅದನ್ನೆಲ್ಲ ಇಲ್ಲಿ ಒಂದು ಕಡೆಯಿಂದ ಅಜಿತು ಅಬ್ಸರ್ವ್ ಮಾಡ್ತಾನೆ. ಆಗ ಅವನಿಗೆ ಡೌಟ್ ಬರುತ್ತೆ, ಇದೇನೋ ನಡೀತಿದೆ ಇಲ್ಲಿ ಕಿತಾಪತಿ ಅಂತ. ಆಗ ನಾನು ಶುರು ಮಾಡಿದೆ ಅಪ್ಪ ಅಂತೇಳಿ ಕನಸನ್ನ ಹೇಳಿದ್ದು ಇಷ್ಟೊತ್ತು ಅವನು. ಮೊದಲು ರಿಯಲ್ ಹೇಳ್ದ, ಅಂದರೆ ಈ ಕಥೆನ ಮಾತ್ರ ಈ ಕನಸು ಹೇಳಿದ್ದು. ಅವಾಗ ನನಗೆ ಗೊತ್ತಾಯ್ತು ಇಲ್ಲೇನೋ ನಡೀತಿದೆ, ಮನೆಯಲ್ಲಿ ಏನೇ ಮನೆ ಕ್ಲೀನ್ ಐತೆ ಅಂತಂದ್ರೂ ಕೂಡ ಎಲ್ಲೋ ಒಂದು ಕಡೆ ಏನೋ ಒಂದು ಮೂಲೆಯಲ್ಲಿ ಒಂದು ಕಸ ಕಡ್ಡಿ ಇರುತ್ತೆ ಅಂತೇಳಿ ಆಗ ಎನ್ಕ್ವೈರಿ ಮಾಡೋಕ್ಕೆ ಶುರು ಮಾಡಿದೆ ನಾನು ಅಪ್ಪ ಅಂತೇಳಿ ಅಜಿತು ರಾಮಣ್ಣಂಗೆ ಹೇಳ್ತಾನೆ. ಇನ್ನು ಅಲ್ಗೂ ಸುಮ್ಮನೆ ಆಗಲಿಲ್ಲ, ವಿಲ್ ಬರ್ಸ್ಕೊಂಡಿದ್ದು ಕವರ್ಗೆ ಪೇಪರ್ಗೆ ಇನ್ನು ಫೈನಲ್ಲಿ ಹೇಗಾದರೂ ಮಾಡಿ ಈಗ ನಿಂಗವಜ್ಜಿ ಸತ್ತೋಗ್ಬೇಕು ಅಂತಂದರೆ ಈಗ ಔಷಧಿ ಒಳಗಡೆ ಅಲ್ಲಿ ಇಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಲಿಕ್ವಿಡ್ನ ಪಾಯ್ಸನ್ನ ಹಾಕಬೇಕು. ಅದಕ್ಕೋಸ್ಕರ ಏನು ಮಾಡಿದ್ರೆ ಗೊತ್ತಾ ಮಾಮ, ದಿನ ಅಜ್ಜಿ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡೋಕ್ಕೆ ಅಂತೇಳಿ ತುಳಸಿ ಗಿಡದ ಹತ್ರ ಹೋಗಿಬಿಟ್ಟು ತುಳಸಿ ಎಲೆನ ತೊಗೊಂಡ್ಬಿಟ್ಟು ಬಾಯಿ ಒಳಗಡೆ ಹಾಕ್ಕೊಳ್ತಾಯಿದ್ರು. ಅದನ್ನು ಯೂಸ್ ಮಾಡಿಕೊಂಡು ತುಳಸಿ ಗಿಡಕ್ಕೆ ಮೆಡಿಷನ್ಸ್ಗೆ ಪ್ರತಿಯೊಂದೂ ಪಾಯ್ಸನ್ ಹಾಕೋಕ್ಕೆ ರೆಡಿ ಮಾಡಿದ್ರು. ಅದನ್ನ ಅತ್ತೆ ಕೈಲಿ ಕೊಡ್ಸೋಕ್ಕೆ ರೆಡಿ ಮಾಡಿದ್ರು. ಅಲ್ಲಿಗೂ ಪ್ರಾಬ್ಲಮ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಇನ್ನು ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರು ಅಪ್ಪ. ಇಷ್ಟೆಲ್ಲ ನಡೀತು ಅಂತ ಅಂದಾಗ ಆಗ ಕೇಶವನೂ ರಾಧಾ ಇಬ್ಬರು ಬಾಯಿಗೆ ಬಂದು ಬೈತಾರೆ, ನಿಮಗೇನು ಮನುಷ್ಯತ್ವನೇ ಇಲ್ವಾ, ನೀವೆಲ್ಲ ಮನುಷ್ಯತ್ವ ಇಲ್ಲದವರ, ನೀವು ಈ ರೀತಿಯೆಲ್ಲ ಆಸ್ತಿಗೋಸ್ಕರ ಇದೆಲ್ಲ ಮಾಡಿದಿರಲ್ಲ ಕಿತಾಪತಿ ಅಂತ ಭಯಕ್ಕೆ ಬರ್ತಾರೆ. ಸುಮ್ಮನಿರಿ ಒಂದು ಸ್ವಲ್ಪ ಹೊತ್ತು ಇನ್ನೂ ಇದೆ ಕತೆ ಇವ್ರದ್ದು ಅಂತ ಹೇಳ್ಬಿಟ್ಟು ಮತ್ತೆ ಅಜಿತ್ ಹೇಳಕ್ಕೆ ಹೋಗ್ತಾನೆ. ಅದೇನು ಅಂತಂದರೆ ಈಗ ನಮ್ಮ ನಿಂಗಿದ್ರು ಕೂಡ ನಾವು ಹೊರಗಡೆ ಇದ್ದೀವಿ, ಇಲ್ಲಿ ಬರೋಕ್ಕಾಗೋದಿಲ್ಲ, ಇಲ್ಲಿ ನಂದೇ ರಾಜಭಾರ, ಇನ್ನು ಕೇಶವಂದು ರಾಧಂದು ಏನೂ ಇರೋದೇ ಇಲ್ಲ, ನಾನು ಹೇಗಾದರೂ ಮಾಡಿ ನಾವು ಮತ್ತೆ ಹೊಂದ್ಕೋಬೇಕು ಅಂತ ಹೇಳಿ ಇನ್ನು ಫೈನಲಿ ಚೆನ್ನಾಗಿ ಸಂಚು ಮಾಡ್ತಾರೆ ರಾಜೇಂದ್ರ ಮಾಮ. ಆದರೆ ನೀವು ಕೇಶವ ಚಿಕ್ಕಪ್ಪ ಒಳ್ಳೇದು ಮಾಡಿದ್ದೇನು ಅಂತಂದರೆ ಅಜ್ಜಿಗೆ ಹುಷಾರಿಲ್ಲ, ನೀವು ಬೇಗ ಬರಬೇಕು ಅಂತ ನಮಗೆ ಫೋನ್ ಮಾಡಿದ್ದು ತುಂಬ ಒಳ್ಳೆ ಕೆಲಸ ಆಗೋಯಿತು. ಹಾಗಾಗಿ ನಾವು ಬಂದಿದ್ದಕ್ಕೆ ಇದೆಲ್ಲ ಗೊತ್ತಾಯಿತು. ನಾವೇನಾದರೂ ಇಲ್ಲಿಗೆ ಬಂದಿಲ್ಲ ಅಂತಂದರೆ ಇಷ್ಟೊತ್ತಿಗೆ ನಿಂಗವಜ್ಜಿನ ಖಂಡಿತ ಮೇಲೆ ಕಳಿಸ್ಬಿಡೋರು ರಾಜೇಂದ್ರ ಮಾಮ ಅಂತೇಳಿ ಹೇಳ್ತಾರೆ. ಆಗ ಭೂಮಿ ಇದ್ಕೊಂಡು ಅಲ್ಲ ಇದೆಲ್ಲ ಯಾವ ಟೈಮಲ್ಲಿ ನಡೀತು ಅಂತ ಹೇಳ್ಬಿಟ್ಟು ಭೂಮಿ ಕೇಳ್ತಾಳೆ. ಇನ್ನೂ ಅಲ್ಲಿಗೆ ಸುಮ್ಮನಾಗಲಿಲ್ಲ ರಾಜೇಂದ್ರ. ಮತ್ತೆ ಸ್ಕೆಚ್ ಹಾಕಿದ್ದೇನು ಗೊತ್ತಾ, ಈಗ ವಿಲ್ ಬರ್ಕೊಂಡಿದ್ರಲ್ವ ಪೇಪರ್ ಮೇಲೆ, ಈಗ ನಿಂಗವಜಿನ ಸಾಯಿಸ್ಬಿಟ್ರೆ ವಿಲ್ಲು ನಮಗೆ ಆಸ್ತಿ ಎಲ್ಲ ನಮಗೆ ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತು ಅಪ್ಪನಿಗೂ ಸತ್ಯಣ್ಣಗೆ ನಿದ್ದೆ ಮಾತ್ರೆ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ನಮ್ಮನ್ನೆಲ್ಲ ಏನೋ ನೆಪ ಮಾಡಿ ಹೊರಗಡೆ ಕಳಿಸಿ ಮತ್ತೆ ಇಲ್ಲಿ ನಿಂಗವಜಿನ ಸಾಯಿಸೋಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಅಂತ ಅದು ಕೂಡ ಒಂದು ಹೇಳ್ತಾನೆ. ಇನ್ನು ಫೈನಲ್ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ರಾಜೇಂದ್ರನಂತೂ ಜೈಲ್ಗೆ ಹಾಕ್ಸಿದ್ದು ಪಕ್ಕ, ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾಳೆಯಿಂದ ಅಂತಲೇ ಹೇಳಬಹುದು. ಇನ್ನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಿ ನಾಳೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ವಿಡಿಯೋ ನೋಡಿರೋರಿಗೆಲ್ಲ ಮನಸ್ಫೂರ್ತಿಯಾಗಿ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ, ಇನ್ನೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೊಳ್ಳಿ. ನಾನು ಹಾಕಿರೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ಆರಾಮಾಗಿ ನೀವು ನೋಡ್ಬೋದು. ಥ್ಯಾಂಕ್ ಯು.